ಹಾಯ್, ಇದು ಉಡೀಸ್, ನಾನು ವೈರಸ್. ಇವತ್ತು ವ್ಯಾಲೆಂಟೈನ್ಸ್ ಡೇ. ಅದಕ್ಕೆ ನಾವು ಹೆಡ್ಲೈನ್ಸ್ಗೆ ಟಾಟಾ ಹೇಳಿಬಿಟ್ಟು ಡೈರೆಕ್ಟಾಗಿ ಡವ್ ಹೊಡೆದು ಬಿಡೋಣ. ಖುಷಿ ಡೈರೆಕ್ಟಾಗಿ ಸ್ಟೋರಿಗೆ ಬಂದ್ಬಿಡೋಣ. ಇವತ್ತು ಯಾರ್ಯಾರು ಯಾರಿಗೆ ಕಾಳು ಹಾಕ್ತಾರೆ, ಕಾಳು ಹಾಕಿ ಯಾರ್ಯಾರು ಯಾರನ್ನು ಪಟಾಯಿಸ್ತಾರೆ, ಪಟಾಯಿಸಿ ಯಾರ್ಯಾರು ಯಾರಿಗೆ ಕಾಗೆ ಹಾರಿಸ್ತಾರೆ ಅನ್ನೋದ್ರ ಬಗ್ಗೆನೇ ಒಂದು ಡೀಪ್ ಡಿಸ್ಕಷನ್ನ ಇಟ್ಕೊಂಡ್ಬಿಟ್ಟಿದ್ದೀವಿ, ಮಡಿಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನಾವು ನಿನ್ನೆ ತಾನೇ ಲವ್ ಶುರು ಹಚ್ಕೊಂಡಿರೋ ಇಬ್ಬರನ್ನ ನಮ್ಮ ಸ್ಟುಡಿಯೋಗೆ ಎತ್ತಾಕೊಂಡ್ಬಂದ್ಬಿಟ್ಟಿದ್ದೀವಿ. ಅವ್ರಿಗೆ ಮತ್ತೆ ಲವ್ ಮಾಡಿಸಿ, ಮದುವೆ ಮಾಡಿಸಿ, ಮನೆಯಿಂದ ಜೂಟ್ ಆಗೋ ಥರ ಮಾಡಿ ಪುಣ್ಯಗಳನ್ನೆಲ್ಲ ನಾನು ಕಟ್ಕೊಂಡು ಪಾಪಗಳನ್ನೆಲ್ಲ ನಮ್ಮ ಹುಡುಗರಿಗೆ ಹಂಚಿಬಿಡ್ತೀನಿ. ಕ್ಯಾಮ್ರಾಮನ್ ಸರ್, ಸ್ವಲ್ಪ ಮಾಡಿ ಮಾಡಿ ಅಂದರೆ ಅವ್ರ ಮೇಲೆ ಕ್ಯಾಮ್ರಾ ಇಡಿ ಅಂತ. ಅಂದರೆ ಅವ್ರ ತಲೆ ಮೇಲೆ ಇಡಬೇಡಿ, ಅವರಿಬ್ಬರು ತೋರಿಸಿ ಅಂದೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಋತಿಕ್ ರೋಷನ್ ಸರ್. ಋತಿಕ್ ರೋಷನ್, ಸಖತ್ತಾಗಿದೆ ಹೆಸರು. ನಿಮ್ಮ ಅಪ್ಪ ಅಮ್ಮ ಮಡಗಿದ್ದ ಅಥವಾ ನೀವೇ ಮಡಿಕೊಂಡಿದ್ದ? ಋತಿಕ್ ಅನ್ನೋದನ್ನ ನಮ್ಮಪ್ಪನೇ ಮಡಗಿದ್ದು, ರೋಷನ್ ಅನ್ನೋದನ್ನ ನಾನೇ ಮಡ್ಕೊಂಡಿದ್ದೆ. ಓಹೋ, ಅದೃಷ್ಟ ಕುಲಾಯಿಸ್ಲಿ ಅಂತ ಅಪ್ಪ ಅಮ್ಮ ಇಟ್ಟ ಹೆಸರಿಗೆ ಎಳ್ಳುನ್ನೂರು ಬಿಟ್ಬಿಟ್ಟು ತಮಗೆ ತಾವೇ ಹೊಸ ನಾಮಕರಣ ಮಾಡ್ಕೋತಾರಲ್ಲ, ಹಾಗೆ. ವೆರಿ ಗುಡ್. ಹೆಸರು ಬದಲಾದ ಮೇಲೆ ಲಕ್ಕು ಚೇಂಜ್ ಆಯ್ತಾ ಅಥವಾ ಕೈಯಲ್ಲಿ ಚೇಂಜೇ ಇಲ್ದಂಗೆ ಆಗೋಯ್ತಾ? ಅಯ್ಯೋ, ನಿಮ್ಮ ಬಾಯಿಗೆ ಮಣ್ಣಾಕ ಏನು ಮಾತಾಡ್ತಾ ಇದ್ದೀರಾ ಸರ್? ಇವ್ರ ಹೆಸರು ಚೇಂಜ್ ಮಾಡ್ಕೊಂಡಿದ್ದು ಮಾರನೇ ದಿವಸನೇ ಸೆಂಟ್ರಲ್ ಜೈಲು. ಓ, ಅರ್ಥ ಆಯಿತು ಬಿಡಿ. ಆ ಹೆಸರು ಜೈಲಿಗೆ ಕರ್ಕೊಂಡು ಅಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು. ಯಾಕೆ ನೀವು ಒಳ್ಳೆ ಅರ್ಜೆಂಟೇಶ್ವರ ಅಂಡ್ ಕಂಪ್ನಿ ಥರ ಆಗ್ತೀರಾ? ನೋಡಿ, ನಾ ಹೇಳ್ತಿರೋದು ಫುಲ್ ಕೇಳಿಸ್ಕೊಳ್ಳಿ, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ನಮ್ಮ ಯಜಮಾನ್ರ ಥರ ಅಲ್ವೇನೋ? ಎಸ್. ಏನು ಹೇಳ್ತೀನೋ ಸ್ವಲ್ಪ ಫುಲ್ ಕೇಳಿ. ಆಮೇಲೆ ಗುಡ್ ಲಿಸ್ನರ್, ಹೇಳಿ, ಪರವಾಗಿಲ್ಲ, ಕೇಳಿಸ್ಕೊತೀನಿ. ಅದು ಇವರು ಹೆಸರು ಚೇಂಜ್ ಮಾಡ್ಕೊಂಡಿದ್ದ ಮಾರನೇ ದಿವಸನೇ ಸೆಂಟ್ರಲ್ ಜೈಲು ಹಿಂಭಾಗದ ರೋಡಲ್ಲಿ ನಮ್ಮಿಬ್ಬರಿಗೂ ಲವ್ ಆಯಿತು, ಅಲ್ವೇನೋ? ಎಸ್. ಗಡ್ಡ ತುಂಬ ಚೆನ್ನಾಗಿದೆ. ನಿನಗೆ ಇಷ್ಟ ಆಯಿತು ಅಂತಂದರೆ ಇನ್ಮೇಲೆ ಇದನ್ನು ಬೋಳ್ಸೋದೇ ಇಲ್ಲ ಬಿಡು ಚಿನ್ನ, ಹಿಂಗೆ ಬಿಟ್ಬಿಡ್ತೀನಿ. ಬೆಳಗ್ಗೆ ಹೊತ್ತು ಮಾತ್ರ ಬಿಟ್ಬಿಡು, ಸಂಜೆ ಆದರೆ ಬೋಡಿಸ್ಬಿಡು. ಓಕೆ ಚಿನ್ನ. ಥ್ಯಾಂಕ್ ಯು ಕಣೋ. ಲವ್ ಯು ಚಿನ್ನ. ಓ, ಹಿಂಗೆಲ್ಲ ಆಗೋಯ್ತಾ? ನಾನು ಹೆಸರನ್ನ ಚೇಂಜ್ ಮಾಡ್ಕೊಂಬಿಡ್ಬೇಕಪ್ಪ. ಸರಿ, ನಿಮ್ಮ ಹೆಸರೇ ಗೊತ್ತಾಗಲಿಲ್ಲ. ನೀವು ಸುಮ್ಮನೆ ಮಧ್ಯದಲ್ಲಿ ಹಂಗಂಗೆ ಮಾತಾಡ್ಬಿಟ್ರಿ. ನಮ್ಮ ಜನಕ್ಕೆ ನೀವು ಯಾರು ಅಂತಲೇ ಪರಿಚಯ ಆಗಲಿಲ್ಲ. ಐ ಥಿಂಕ್ ಪಕ್ಕದಲ್ಲೇ ಋತಿಕ್ ರೋಷನ್ ಇದ್ದಾರೆ ಅಂದಮೇಲೆ ನೀವು ಕತ್ರಿನಾ ನೈಫೇ ಇರಬೇಕು, ಕತ್ರಿನಾ ಕೈಫೇ ಇರಬೇಕು ಅಲ್ವಾ? ಇಲ್ಲ, ಅದಕ್ಕಿಂತ ಒಂದು ಮೆಟ್ಲು ಜಾಸ್ತಿ. ಹಾಗಾದರೆ ಮಾಧುರಿ ದೀಕ್ಷಿತೇ ಇರಬೇಕು ನೀವು. ನಾ ಕತ್ರಿನಾ ಕೈಫು ಅಲ್ಲ, ಕತ್ರಿನಾ ನೈಫು ಅಲ್ಲ, ಮುಂದೆ ಇವ್ರಿಗಾಗೋ ವೈಫು. ನಾನೇ ಮುನಿಯಮ್ಮ ಸೇಫ್, ಮುನಿಯಮ್ಮ ಸೈಫ್. ಓಕೆನಾ? ಸಾಕಾ ಇಂಟ್ರೊಡಕ್ಷನ್ನು? ಸಾಕೇನಾ? ಇನ್ನು ಪೂರ್ತಿ ಹೇಳಿದ್ರೆ ಕಳ್ಳಂತರ ಇದ್ದಾನೆ ಅವನು. ಮುನಿಯಮ್ಮ ವೆಟ್ಸ್ ಋತಿಕ್ ರೋಷನ್, ಒಳ್ಳೆ ಕಾಂಬಿನೇಷನ್ ರೀ ನಿಮ್ಮದು. ಈ ಮುನಿಯಮ್ಮ ಜೊತೆ ಸೈಫ್ ಹೆಂಗೆ ಸೇರ್ಕೊಂಡ್ಬಿಡ್ತು? ಅದು ಅಮ್ಮ ಇಲ್ಲೇ ಹತ್ತಿರದಲ್ಲಿ ದಮ್ಲೂರು, ಅಪ್ಪ ತುಂಬ ದೂರದಲ್ಲಿ ದುಬೈ. ಓ, ಅವರು ಆವಾಗಲೇ ಎಸ್ಕೇಪಾ? ಪರವಾಗಿಲ್ಲ. ಈಗ ನೀವಿಬ್ಬರು ಓಡೋಬೇಕು ಅಂತ ಸ್ಕೆಚ್ ಹಾಕಿದ್ರ, ಅದರಲ್ಲೂ ಅವ್ರನ್ನ ಮೀರಿಸ್ಬೇಕು ಅಂತ. ವೆರಿ ಗುಡ್ ಕಾಂಬಿನೇಷನ್ ರೀ ನಿಮ್ಮಿಬ್ರದ್ದು. ಯಾವ ಥರ ನಿಮ್ಮದು ಲವ್? ವಾಂಗಿಬಾತ್ಗೆ ಬದನೆಕಾಯಿ ಇದ್ರೇ ಚಂದ, ಹಾಗೆ ನಮ್ಮಿಬ್ಬರು ಲವ್. ಇವನೇನಾದರೂ ನನ್ನ ಲೈಫಲ್ಲಿ ಇಲ್ಲದೆ ಹೋದರೆ ಬದನೆಕಾಯಿ ಇಲ್ಲದೆ ಇರೋ ವಾಂಗಿಬಾತ್ ಆಗಿಬಿಡುತ್ತೆ, ಅಲ್ವೇನೋ? ಹೌದು ಸರ್, ಬರೀ ಬದನೆಕಾಯಿ ಇಲ್ದಿರೋ ವಾಂಗಿಬಾತ್ ಅಲ್ಲ ಸರ್, ನಮ್ಮಿಬ್ರದ್ದು ಲವ್ ಹೆಂಗೆ ಅಂತಂದರೆ ಚಿತ್ರಾನ್ನದಲ್ಲಿ ಸಿಗೋ ಕರಿಬೇವು ಥರ, ಪುಳಿಯೋಗರಲ್ಲಿ ಸಿಗೋ ಬೀಜದ ಥರ. ಯು ಮೀನ್ ಕಡಲೆ ಬೀಜ ತಾನೇ? ಸೇಮ್ ಬೀಜ ಸರ್. ಅದು ಹೇಗೆ ಒಂದಕ್ಕೊಂದಕ್ಕೆ ಬೇಕಾಗುತ್ತೋ ಹಾಗೆ ನಾವಿಬ್ಬರು ಕೂಡ. ಒಟ್ಟಿನಲ್ಲಿ ನಿಮ್ಮ ಇಡೀ ಲವ್ವನ್ನು ಬದನೆಕಾಯಿ ಕರಿಬೇವು ಬೀಜದ ಮೇಲೆ ಸ್ಟ್ಯಾಂಡ್ ಹಾಕಿ ನಿಲ್ಲಿಸ್ಬಿಟ್ಟಿದ್ದೀರಾ. ಕಡಲೆಕಾಯಿ ಬೀಜ ಸರ್. ಅದೇ ಅದ್ರ ಮೇಲೆ ಸ್ಟ್ಯಾಂಡ್ ಹಾಕಿ ನಿಲ್ಲಿಸ್ಬಿಟ್ಟಿದ್ದೀರಾ. ಆದರೂ ಬೇರೆ ಸರ್, ನಮ್ಮಪ್ಪ ಅಮ್ಮ ನಮ್ಮಿಬ್ಬರನ್ನು ಮದುವೆ ಆಗೋಕ್ಕೆ ಬಿಡ್ತಾ ಇಲ್ಲ. ನೀವುಗಳೇ ಸೇರಿಕೊಂಡು ನಮ್ಮ ಮದುವೆ ಮಾಡಿಸ್ಬೇಕು. ಅದಕ್ಕೆ ನಾವು ಮೀಡಿಯಾಗೆ ಬಂದಿರೋದು. ನೀವು ಮೀಡಿಯಾದವರಲ್ವಾ, ಏನಾದರೂ ಮಾಡಿ ನಮ್ಮಿಬ್ಬರನ್ನ ಒಂದು ಮಾಡಿಸಿ ಪ್ಲೀಸ್. ಇವತ್ತು ವ್ಯಾಲೆಂಟೈನ್ಸ್ ಡೇ, ಬೆಲೂನು ಹೊಡೆದೋಗ್ಬಾರ್ದು, ನಮ್ಮ ಬಾಳು ಹೊಡೆದೋಗ್ಬಾರ್ದು, ಅಷ್ಟೇ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಲವ್ ಬಗ್ಗೆ ನನ್ನ ಹತ್ರ ಹೇಳ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಕೈಲಿ ಹೇಳ್ಕೊಂಡ್ರೆ ಅವರು ಚೌಟ್ರಿ ಸಿಗದೇ ಇದ್ರೂ ಪರವಾಗಿಲ್ಲ, ನಮ್ಮ ಆರ್ಟ್ ಡೈರೆಕ್ಟ್ರು ಇಸ್ಮಾಯಿಲ್ ಅವ್ರನ್ನ ಕರೆಸ್ಬಿಟ್ಟು ದೊಡ್ಡ ಸೆಟ್ ಹಾಕ್ಬಿಟ್ಟು ನಮ್ಮ ಕ್ಯಾಮ್ರಾಮ್ಯಾನ್ ಸೀತಾರಾಮ್ ಕೈಲಿ ವಿಡಿಯೋನು ತೆಗೆಸ್ಬಿಟ್ಟು ಆಲ್ಬಮ್ ಮಾಡಿ ಕೊಟ್ಬಿಡ್ತಾರೆ.
ಬಾರೋ ಬಾರೋ ರಣಧೀರ ಬಾರೋ ಪ್ರೀತಿಯ ಸರದಾರ. ಓಹ್ ರವಿ ಸರ್, ಐ ಲವ್ ಯು ಸೋ ಮಚ್ ಸರ್. ಏಯ್ ರವಿ ಸರ್ ಕಣೋ, ನಿಮ್ಮನ್ನು ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ಸರ್. ಸರ್ ನಿಮಗೆ 100 ವರ್ಷ ಆಯ್ತು ಸರ್. ಬರೀ 100 ವರ್ಷನಾ? ಮುಂದಿನ ಜನ್ಮನೂ ಇಲ್ಲೇ ರೀ. ನೀವು ಕನಸುಗಾರ ಅಂತ ನಮ್ಮೆಲ್ರಿಗೂ ಗೊತ್ತು ಸರ್. ಸ್ವಲ್ಪ ವಾಸ್ತವಕ್ಕೆ ಬನ್ನಿ ಸರ್. ನಮ್ಮ ಈ ಹೊಸ ಜೋಡಿನ ನೋಡಿ ಸರ್, ಜೋತಾಡೋ ಲೆವೆಲ್ಗೆ ಬಂದ್ಬಿಟ್ಟು ನೋಡಿ ಸರ್. ಜೋತಾಡ್ತಾ ಇದ್ದಾರಂತ ಯಾಕೆ ಅಪಶಕ್ನ ನುಡಿತಾ ಇದ್ದೀರಾ? ಪ್ರೇಮಿಗಳ ಬಗ್ಗೆ ಕೆಟ್ಟಾಗ ಮಾತಾಡಿದರೆ ಈ ರವಿಗೆ ಇಷ್ಟ ಆಗಲ್ಲ. ನಾನು ಅವತ್ತು ಹೇಳಿದ್ದು ಅದನ್ನೇ, ಈಗ ಹೇಳ್ತಾ ಇರೋದು ಅದನ್ನೇ. ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಬರಬಾರದು. ಸರ್ ಇನ್ನೊಂದು ಲೈನ್ ಯಾಕೆ ಬಿಟ್ಬಿಡ್ರಿ ಸರ್? ಅದನ್ನ ಹಾಡಲೇಬೇಕು, ನೀವು ಖಂಡಿತ ಹಾಡಬೇಕು, ಅವಾಗಲೇ ಪ್ರೇಮಿಗಳಿಗೆ ಅರ್ಥ ಆಗೋದು. ಪ್ರೀತಿ ಮಾಡಬಾರದು ಮಾಡಿದರೆ ಗೋರಿ ಕಟ್ಟಬಾರದು. ರವಿ ಸರ್, ಐ ಲವ್ ಯು ಸರ್, ಐ ಲವ್ ಯು ಸೋ ಮಚ್ ಸರ್. ಟುಡೇ ಐ ಆಮ್ ವೆರಿ ಮಚ್ ಹ್ಯಾಪಿ. ಇವತ್ತೇ ನಿಮ್ಮನ್ನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಲವ್ ನಮ್ಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಕಣೋ, ಉಗ್ರೆಲ್ಲ ಕಚ್ಚೆ ತಿನ್ಬೇಡ ಅನಿಸ್ತಾ ಇದೆ. ಐ ಲವ್ ಯು ಸರ್. ಮುನಿಯಮ್ಮ ಸೈಫ್ ಅವರೇ, ಇದು ನಿಮಗೆ ಟೂ ಮಚ್ ಅನಿಸ್ತಾ ಇಲ್ವಾ? ಪಕ್ಕದಲ್ಲೇ ಕೂತಿರೋ ರೋಷನ್ಗೂ ಐ ಲವ್ ಯು ಅಂತೀರಾ, ರವಿ ಸಾರ್ಗೂ ಐ ಲವ್ ಯು ಅಂತೀರಾ. ಏನು ಐ ಲವ್ ಯು ಅನ್ನೋ ಪದ ಫ್ರೀಯಾಗಿ ಸಿಕ್ಬಿಟ್ಟಿದೆ ನಿಮಗೆ. ರವಿ ಸರ್, ಇದೆಲ್ಲ ನಿಮ್ಮದೇ ಎಫೆಕ್ಟು. ನೀವು ಲವ್ ಸಬ್ಜೆಕ್ಟ್ ಮಾಡ್ಬಿಟ್ರಿ ನೋಡಿ, ಅದ್ರದ್ದು ಎಫೆಕ್ಟ್ ಇದು. ನೀವು ಆವಾಗಲೇ ರೋಸ್ ಜೊತೆಗೆ ಒಂದು ಲಾಂಗ್ ಕೊಟ್ಬಿಟ್ಟಿದ್ರೆ ಇಂಥವರೆಲ್ಲ ಉದ್ರೋಗ್ಬಿಡೋರು. ಏನಂತೀರಾ? ಏನು ಅಂದರೆ ಏನು? ನಂಗೆ ಕೋಪ ಬಂದ್ಬಿಡುತ್ತೆ ಅಷ್ಟೇ. ಆಮೇಲೆ ಲಾಂಗ್ ತೊಗೊಂಡು ಬಿಟ್ಬಿಟ್ಟಾಗ ಕತ್ತರಿಸ್ಬಿಡ್ತೀನಿ. ವ್ಯತ್ಯಾಸಗಳನ್ನ ಅರ್ಥ ಮಾಡಿಕೊಂಡು ಲವ್ನ ಸಿಂಕ್ ಮಾಡ್ಕೋಬೇಕು. ಲವ್ ಯು ಅಂದ ತಕ್ಷಣ ಅಪಾರ್ಥ ಮಾಡ್ಕೊಳ್ಳೋದು ತಪ್ಪು. ರವಿ ಸರ್, ರಿಯಲಿ ಐ ಲವ್ ಯು ಸರ್, ಐ ಲವ್ ಯು ಸೋ ಮಚ್ ಸರ್. ಏಯ್ ಸಾಕು, ಸುಮ್ಮನೆ ಇರು. ಒಂದ್ಸಲ ಹೇಳಿದ್ಯಲ್ಲ, ಜಾಸ್ತಿ ಅದನ್ನು ಹೇಳ್ತಾ ಇದ್ರೆ ನೆಕ್ಸ್ಟ್ ಸಿನಿಮಾ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಗೊತ್ತಲ್ಲ, ಯಮ್ಮೋ ನೋಡ್ದೆ ನೋಡಬಾರ್ದನ್ನ ನಾನು ನೋಡಿದೆ. ಅರ್ಥ ಆಯ್ತಾ? ಹೌದು ರವಿ ಸರ್, ನೀವು ಬರ್ತಾನೆ ಪುಂಗಿ ಹೊತ್ಕೊಂಡು ಹಾಡು ಹೇಳ್ಕೊಂಡು ಬಂದ್ಬಿಟ್ರಲ್ಲ, ಯಾಕೆ ಅಂತ ಕೇಳ್ಬೋದಾ? ಅದೇ ರೀ ರವಿಚಂದ್ರನ್ ಸಿಂಬಲ್. ಓಕೆ. ಈಗ ಈ ಪ್ರೇಮಿಗಳ ದಿನದಂದು ಇವರಿಬ್ಬರು ಹತ್ಕೊಂಡು ಗೊಳ್ಳೋ ಅಂತ ಕೂತ್ಬಿಟ್ಟವ್ರಲ್ಲ, ಇವ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಹೇಳೋದೇನಿದೆ ರೀ ಮಣ್ಣು. ಅವರಿಬ್ರು ಪ್ರೀತಿಸ್ತಾ ಇದ್ದಾರೆ ಅಂದಮೇಲೆ ಅವರಿಬ್ರು ಮದುವೆ ಮಾಡಿಕೊಡ್ಲೇಬೇಕು. ಹಾಗೆ ಮಾಡದಿದ್ರೆ ಈ ಕ್ರೇಜಿ ಸ್ಟಾರ್ಗೆ ಅವಮಾನ. ಹೌದು. ಆದರೂ ಸರ್ ನನಗೊಂದು ಡೌಟು. ಏನು ರೀ ಅದು? ಪ್ರೇಮಿಗಳನ್ನ ಒಂದು ಮಾಡೋ ಟೈಮಲ್ಲಿ ಡೌಟು, ಬಕೆಟು, ಚೊಂಬು ಅಂತ ಏನಿದ್ರೆ ನೇರವಾಗಿ ಕೇಳಿ. ಅದು ಸರ್, ಅದು ಲೇಡೀಸ್ ಇದ್ದಾರೆ, ಪರವಾಗಿಲ್ಲ ಕೇಳ್ಬಿಡ್ತೀನಿ. ನೀವು ಯಾವಾಗಲೂ ಶರ್ಟ್ ಗುಂಡಿನ ಓಪನ್ ಮಾಡ್ಕೊಂಡಿರ್ತೀರಲ್ಲ, ಯಾಕೆ? ನೋಡ್ರಿ, ಪ್ರೀತಿ ಮಾಡೋರಿಗೆ ಹೃದಯ ಓಪನ್ ಇದ್ದರೆ ಸಾಲದು, ಶರ್ಟ್ ಗುಂಡಿನೂ ಓಪನ್ ಇರಬೇಕು. ಎಂಥ ಮಾತಾಡ್ಬಿಟ್ರಿ ಸರ್ ನೀವು. ಅಂಜದ ಗಂಡಲ್ಲಿ ಇನ್ನೂ ಯಾವುದೋ ಓಪನ್ ಮಾಡಿಬಿಟ್ಟಿದ್ರಿ ನೀವು. ರವಿ ಸರ್ ಪ್ಲೀಸ್, ನಮ್ಮ ಲವ್ಗೆ ನೀವು ಸಪೋರ್ಟ್ ಮಾಡಲೇಬೇಕು ರವಿ ಸರ್. ಬೇಕಿದ್ರೆ ನಿಮ್ಮ ನೆಕ್ಸ್ಟ್ ಮೂವಿಗೆ ನಾನೇ ಮಾರ್ಕೆಟಿಂದ ಕರ್ಬೂಜ ಹಣ್ಣು, ದ್ರಾಕ್ಷಿ ಹಣ್ಣು ಮತ್ತು ಸೇಬ್ ಹಣ್ಣು, ಹೂವು ಎಲ್ಲ ನಾನೇ ಸಪ್ಲೈ ಮಾಡ್ತೀನಿ. ಹೌದು ಸರ್, ನಾನೇ ಮಾರ್ಕೆಟ್ಗೆ ಹೋಗಿ ಮೂಟೆಲಿ ಹೊತ್ಕೊಂಬಂದು ತಂದಾಕ್ತೀನಿ ಸರ್. ಹಲೋ ಮಿಸ್ಟರ್ ಹೃತಿಕ್ ರೋಷನ್, ನೀವು ಆಸೆಯ ಮೂಟೆಯನ್ನು ಹೊತ್ತು ತಂದೆ ಅಂತ ಹಾಡಲ್ಲಿ ಮಾತ್ರ ಮೂಟೆ ಹೊತ್ಕೊಳ್ಳೋದಲ್ಲ, ಈ ಅಮ್ಮನ್ನ ಲೈಫ್ ಲಾಂಗ್ ಹೊತ್ಕೊಂಡು ನಮ್ಮ ರವಿ ಸರ್ ಥರ ಬಂಗಾರದ ಗೊಂಬೆ ನನ್ನ ಹಾಡು ಕೇಳಮ್ಮ ಓಹೋ ಅಂತ ಹೊತ್ಕೊಂಡು ಹೋಗ್ತಾ ಇರಬೇಕು. ಕರೆಕ್ಟಾ ಸರ್? ಹೌದು. ಹುಡುಗಿರನ್ನ ಹೇಗೆ ಸಾಕಬೇಕು ಅಂದರೆ ಈ ಸಿಪಾಯಿ ಸಾಕ್ದಂಗೆ ಸಾಕಬೇಕು. ಮಿಸ್ಟರ್ ರೋಷನ್ ಅವರೇ, ಹೀಗೆಲ್ಲ ಹೇಳಿದರೆ ಸಾಲದು, ಕೊನೆವರೆಗೂ ಅವಳಿಗೆ ರೇಷನ್ನು ತಂದು ಹಾಕಬೇಕು. ನೀನೇನು ತಲೆ ಕೆಡ್ಸ್ಕೊಂಬೇಡ ಚಿನ್ನ. ಸರ್ ರವಿ ಸರ್, ನೀವು ತಲೆ ಕೆಡ್ಸ್ಕೊಂಬಿಡಿ ಸರ್. ರೇಷನ್ ಅಂಗಡಿಲಿ ಕೆಲಸ ಮಾಡಿದ್ರು ಸರಿ, ಇವಳಿಗೆ ಒಂದು ಊಟ ಹಾಕ್ತೀನಿ ಸರ್. 1 ಹೊತ್ತಲ್ಲ 3 ಹೊತ್ತು ಬೇಕು ಕಣ. ಏನು ತಲೆ ಕೆಡ್ಸ್ಕೊಂಬೇಡ ಕಣೆ, 2 ಹೊತ್ತು ಊಟ ಹಾಕ್ತೀನಿ. ವೆರಿ ಗುಡ್ ಸರ್. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಸರ್, ಅವ್ರ ತಂದೆಯವರು ಯಾವಾಗಲೂ ಅವ್ರಿಗೆ ಹೇಳ್ತಾ ಇರ್ತಾರಂತೆ, ರೇಷನ್ ತರಕ್ಕೆ ಹೋಗ್ತಾ ಇಲ್ಲ ನಿನಗೆ, ರೇಷನ್ ತರಕ್ಕೆ ಹೋಗ್ತಾ ಇಲ್ಲ ಅಂತ. ಇನ್ನೊಂದು 2 ವರ್ಷದಲ್ಲಿ ಮನೆಗೆ ರೇಷನ್ ತಂದಾಗ್ತಾರ ಇಲ್ವಾ ಅನ್ನೋದು ಫ್ಯಾಮಿಲಿ ಕೋರ್ಟಲ್ಲಿ ಗೊತ್ತಾಗ್ಬಿಡುತ್ತೆ. ಏಯ್, ಏನು ನಿನ್ನ ಮುಖ ನೋಡ್ಕೊಂಡು ಸುಮ್ಮನೆ ಕೂತಿದ್ಯಾ? ಗ್ಲಾಸ್ ಬೇರೆ ಕೇಳಿ ನಿನಗೆ, ಮಾತಾಡೋ. ಸರ್ ನಮ್ಮಿಬ್ರನ್ನ ಬಿಟ್ಬಿಡಿ ಸರ್, ಹೆಂಗೋ ಲಾರಿನೋ ಬಸ್ನೋ ಹತ್ಕೊಂಡು ಊರಿಗೆ ಹೊಟ್ಟೋಗ್ಬಿಡ್ತೀವಿ ಸರ್. ಪ್ಲೀಸ್ ಸರ್, ನಮ್ಗೆ ಬಿಟ್ಬಿಡಿ ಸರ್. ನೋಡಿದ್ರ ರವಿ ಸರ್, ಇವರೂ ಹೀಟಲ್ಲಿದ್ದಾರೆ, ಅವರೂ ಹೀಟಲ್ಲಿದ್ದಾರೆ. ಹೀಗೆ ಬಿಟ್ಟರೆ ನಮ್ಮ ಹೃತಿಕ್ಗೂ ಮತ್ತು ಮುನಿಯಮ್ಮನಿಗೂ ಮದುವೆ ಆಗಲ್ಲ, ಮದುವೆಗಿಂತ ಮುಂಚೆ ಡಿವೋರ್ಸ್ ಆಗಿಬಿಡುತ್ತೆ. ಊಟೀಸ್ನಲ್ಲಿ ಮುಂದೆ ಇದ್ದಿದ್ಯಪ್ಪ. ಡಸ್ಟರ್ ವೇಂಡ, ಇನೋವಾ ಕೊಡ್ಸಿದ್ರೆ ಆಗುತ್ತಾ? ಅದನ್ನು ಲಾಸ್ಟ್ ಪಿಕ್ಚರಲ್ಲಿ ಕೊಡಿಸ್ಬಿಟ್ರು ಬಿಡಿ. ಈಗ ನಮ್ಮ ರವಿ ಸರ್ಗೆ ನಿಮ್ಮ ಲವ್ ಸ್ಟೋರಿನ ಹೇಳ್ಬಿಡಿ.